भारत न्यूज में आपका स्वागत है। आज की ताजा खबर देखिए। ಪತ್ರಿಕಾಗೋಷ್ಠಿ ಈಗ ಒಂದು ಪತ್ರಿಕಾಗೋಷ್ಠಿಗೆ ಆಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ದೃಶ್ಯ ಮಾಧ್ಯಮ ಹಾಗೂ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಹಾಗೇನೆ ಈ ಒಂದು ಪತ್ರಿಕಾಗೋಷ್ಠಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಲೋಣಿ ಸಾಹೇಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಎಸ್ಟಿ ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂಜೀವ್ ಚವ್ಹಾಣ್ ಅವರನ್ನ, ಅದೇ ರೀತಿಯಾಗಿ ನಮ್ಮ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರನ್ನ, ಹಾಗೆ ನಮ್ಮ ಸಂಜೀವ್ ಚವ್ಹಾಣ್ ಅವರನ್ನು, ಮುಲ್ಲಾ, ಅದೇ ರೀತಿ ನಮ್ಮ ಕೃಷ್ಣ ಲಮಾಣಿ ಅವರು, ಹಾಗೆ ನಮ್ಮ ಸಾಹೇಬಗೌಡ ಗರಾದರ್ ಅವರು, ಅದೇ ರೀತಿಯಾಗಿ ವನ್ಮಾಡಿ ಅವರು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಹಾಗೆ ಎಲ್ಲರನ್ನೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ರಾಜ್ಯ ಕೆಪಿಸಿಸಿ ಪರಿಶಿಷ್ಟ ಜಾತಿ ಉಪಾಧ್ಯಕ್ಷರಾಗಿರುವಂತ ಶ್ರೀ ಆರ್ ಧರ್ಮಸೇನ ಅವರು ನಡೆಸ್ಕೊಂಡು ಹೋಗ್ಬೇಕು. ಮಾಧ್ಯಮದ ಸ್ನೇಹಿತರೆ, ನಾನು ಧರ್ಮಸೇನ ಅಂತೇಳಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೋಗಿದ್ದೆ. ತಾವು ಕೂಡ ಬಹಳ ಒಳ್ಳೆಯ ರಾಷ್ಟ್ರ ಮಟ್ಟಕ್ಕೆ ವಿಷಯಗಳು ತಲುಪೋ ರೀತಿಯಲ್ಲಿ ತಾವು ಮಾಡಿದ್ರಿ ಅನ್ನೋದನ್ನ ನಾನು ತಮಗೆ ಅಭಿನಂದನೆಗಳನ್ನು ಹೇಳ್ತಾ, ನನ್ನ ಜೊತೆಯಲ್ಲಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಆತ್ಮೀಯರು, ಸ್ನೇಹಿತರಾದಂಥ ಮಲ್ಲಿಕಾರ್ಜುನ್ ಲೋಣಿ ಅವರೇ, ಈ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಬರ್ತಕ್ಕಂಥ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ನ ಎಸ್ ವಿಭಾಗದ ಅಧ್ಯಕ್ಷರು ರಮೇಶ್ ಕುಬೇಗೌಡ ಅವರೇ, ಉಳಿದಂತೆ ನಮ್ಮ ಪಕ್ಷದ ಎಲ್ಲ ಹಂತದ ನಾಯಕರುಗಳೇ, ಪದಾಧಿಕಾರಿಗಳೇ. ಅದು ಆಟೋಮೆಟಿಕ್ ಹಂಗೆ ಜಾಸ್ತಿ ಆಗುತ್ತೆ. ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಮತ್ತು ವಕ್ತಾರನಾಗಿ ಮಾಧ್ಯಮ ಇದರಲ್ಲೆಲ್ಲ ಕೂಡ ಕೆಲಸ ಮಾಡಿದ್ದೀನಿ. ಮತ್ತೀಗ ನ್ಯಾಷನಲ್ ಕೋಆರ್ಡಿನೇಟರ್ ಆಗಿ ಕೂಡ ತಗೊಂಡು ಅಲ್ಲಿಗೂ ಕೂಡ ಈಗ AICC ಇಂದ ಕೇರಳಕ್ಕೆ ಇನ್ಚಾರ್ಜ್ ಹಾಕಿದ್ದಾರೆ. ಸೊ ಈಗ ನಾನು ಬಂದಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆಲ್ ಇಂಡಿಯಾ ಕಾಂಗ್ರೆಸ್, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ AICC ಅವರು ದೇಶದಲ್ಲಿ 11 ಪಾರ್ಲಿಮೆಂಟ್ ಕ್ಷೇತ್ರಗಳು, ಎಸ್ಸಿ ಕ್ಷೇತ್ರಗಳನ್ನ ತಗೊಂಡಿದ್ದಾರೆ ಇವತ್ತು. ಮಹಾರಾಷ್ಟ್ರದಲ್ಲಿ 2, ಬಿಹಾರ್ಲಿ 2, ಈ ತರ ಎಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಜಯಪುರ ಕ್ಷೇತ್ರ ಮೀಸಲು ಕ್ಷೇತ್ರವನ್ನು ತಗೊಂಡಿದ್ದಾರೆ. ಸೊ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಕಳೆದ 1 ವರ್ಷದಿಂದ ರಾಜೇಂದ್ರ ಪಾಲ್ ಗೌತಮ್ ಸಾರ್ ಅಂತೇಳಿ ರಾಷ್ಟ್ರಾಧ್ಯಕ್ಷರಾಗಿ ಬಂದಿದ್ದಾರೆ. ಈಗ ಅವರು CWC ಮೆಂಬರ್ ಕೂಡ ಆಗಿದ್ರು. ಕಳೆದ ಇದರಲ್ಲಿ ಉತ್ತರ ಪ್ರದೇಶನ ಇನ್ಚಾರ್ಜ್ ಆಗಿದ್ದಾರೆ. ಅದೇ ರೀತಿ LDM ಅಂದ್ರೆ SC ST OBC ಮೈನಾರಿಟಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಗಮನಿಸ್ತಾ ಇರ್ತಕ್ಕಂಥ ರಾಜು ಸಾರ್ ಅವರು ಕೂಡ ಪರ್ಮನೆಂಟ್ CWC ಮೆಂಬರ್. ಈ ಕಾರ್ಯಕ್ರಮ ಕೊಟ್ಟಿರೋದೇ ರಾಜು ಸಾರ್ ಅವರು. ಸೊ ಏನು ನಾನು ರಾಷ್ಟ್ರದ ಸಭೆಯಲ್ಲಿ ಭಾಗವಹಿಸಬೇಕಿದ್ರೆ ದೇಶದಲ್ಲೇ ಒಂದು ಗುರುತನ್ನ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲಿ ಅಸೆಂಬ್ಲಿಯನ್ನ, ಇದು ಪಾರ್ಲಿಮೆಂಟ್ ಅನ್ನ ನಾವು ಸೋತಿದೀವಿ, ಸರೌಂಡಿಂಗ್ ಇರ್ತಕ್ಕಂಥ ಕ್ಷೇತ್ರಗಳು ಕೂಡ ನಮಗೆ ಹಿನ್ನಡೆ ಆಗಿದೆ. ಎಲ್ಲಿ ಪರಿಶಿಷ್ಟ ಜಾತಿಯ ಸೀಟ್ಗಳು ಗೆದ್ದಿದೀವಿ, ಅಲ್ಲಿ ಸರೌಂಡಿಂಗ್ ಇರ್ತಕ್ಕಂಥ ಕ್ಷೇತ್ರಗಳನ್ನ ನಾವು ಗೆದ್ದಿದೀವಿ. ಅದು ದೇಶದಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲಿ ಕರ್ನಾಟಕದಲ್ಲಿ 9 ಸೀಟ್ ಗೆದ್ದಿದೀವಿ. ಈಗ ನಿಮ್ಮ ಹೈದರಾಬಾದ್ ಕರ್ನಾಟಕ ಪೂರ್ತಿ ಗೆಲ್ಲಂತ ಕೆಲಸ ಆಯ್ತು. ಉಳಿದಂತೆ ನಮಗೆ 28 ಸೀಟಲ್ಲಿ ಬೇರೆಯವರೆಲ್ಲ BJP ಅವರು, JDS ನವರು ಗೆದ್ರು. ಸೊ ಈಗ ನಮ್ಮಲ್ಲಿ ಇದನ್ ಮೇಲೆ ನಾವು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. LDM ಅನ್ನ ಕೂಡ SC ST OBC ಮೈನಾರಿಟಿ ಅದು ಪಕ್ಷದಲ್ಲಿ ಇದನ್ನೇ ಒಂದು ವಿಂಗ್ ಮಾಡಿದ್ದಾರೆ. ಇದನ್ನ ತಿರ್ಗಾ ಅಂತ ಕೇಳಿ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಕೂಡ ಎಲ್ಲಿಗೆ ಹೋದ್ರು ಕೂಡ ಸಮುದ್ರಕ್ಕೆ ನೀರು ಸೇರುತ್ತೆ. ಆ ರೀತಿಯಲ್ಲಿ ಎಲ್ಲಾ ಸಂಘಟನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ಮತ್ತು ಉನ್ನತಿಗಾಗಿ ಮಾಡ್ತಕ್ಕಂಥ ಕೆಲಸ ಅನ್ನೋದನ್ನ ತಮಗೆ ಸ್ಪಷ್ಟವನ್ನ ಪಡಿಸ್ತಾ, ಇವತ್ತು ಏನು ವಿಜಯಪುರದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಇದನ್ನ ಮಾಡ್ಬೇಕು ಅಂತೇಳಿ ನಾನು ರಾಜು ಅಲ್ಗೂರ್ ಸಾಹೇಬ್ರಿಗೆ ಮಾತಾಡಿದ್ದೀನಿ, ನಮ್ಮ ಮಲ್ಲಿಕಾರ್ಜುನ್ ಲೋಣಿ ಅವ್ರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ, ಮತ್ತೆ ನ್ಯಾಷನಲ್ ಕೋಆರ್ಡಿನೇಟರ್ಗೆಲ್ಲ ಕೂಡ ನಾನು ಮಾತನಾಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಟೀಮೇ ಇದೆ AICC ಇಂದ. ಅವರು ಏನೇನು ಕೆಲಸಗಳನ್ನ ಕೊಡ್ತಾರೆ ಅದನ್ನ ಕೂಡ ನಾವು ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾರು ಸಕ್ರಿಯರು ಇರೋದಿಲ್ಲ,
ಅದನ್ನ ಕೂಡಲೇ ನಾವು ಅವ್ರನ್ನ ತೆರವು ಮಾಡ್ತಕ್ಕಂಥದ್ದು. ಮತ್ತೆ ಪ್ರತಿಯೊಂದು ಸಭೆನಲ್ಲೂ ಒಂದು ಸಭೆಗೆ 100 ಸಾರಿ ಹೇಳ್ತಾರೆ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂತೇಳಿ. ಸೊ ನಾವು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ. ಎಲ್ಲಿ ಒಂದೇ ಜಾತಿ ಒಂದು ಕ್ಷೇತ್ರದಲ್ಲಿ 2-3 ಬ್ಲಾಕ್ಗಳು ಬರ್ತವೆ, ಸಿಟಿನಲ್ಲಿ ಜಾಸ್ತಿ ಬರುತ್ತೆ ಬೆಂಗಳೂರಲ್ಲಿ. ನಮ್ಮ ಈ ಗ್ರಾಮಾಂತರ ಪ್ರದೇಶಗಳಲ್ಲೆಲ್ಲ ಒಂದು ಕ್ಷೇತ್ರಕ್ಕೆ 2 ಇದು ಬರ್ತದೆ. ಅಲ್ಲಿ ನೀವು ಕಡ್ಡಾಯವಾಗಿ ಒಂದೇ ಜಾತಿಯವರು ಇರಕೂಡುದು ಬ್ಲಾಕ್ ಅಧ್ಯಕ್ಷರುಗಳು. ಮತ್ತೆ ಪದಾಧಿಕಾರಿಗಳನ್ನು ಕೂಡ ಎಲ್ಲಾ ವರ್ಗಗಳಿಗೂ ಈಗ ಎಷ್ಟು ಮತದಾರರುಗಳಿದ್ದಾರೆ ಅವ್ರಿಗೆ ಹಂಚಿಕೆ ಆಗ್ಬೇಕು ಅಂತ ಕೂಡ ಈಗಾಗಲೇ AICC ನಮ್ಗೆ ಏನ್ ಹೇಳಿದೆ ಅದನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ, ರಾಜ್ಯದಲ್ಲಿ 40 ಜಿಲ್ಲಾ ಅಧ್ಯಕ್ಷರುಗಳಿಗೂ ಕೂಡ ಹೇಳಿದ್ದೀನಿ. ಸೊ ರಾಜು ಅಲ್ಗೂರ್ ಸಾಹೇಬ್ರು ಕೂಡ, ಅವರು ಕೂಡ ನಾನು ಕಳೆದ ಬಾರಿ ಬಂದಾಗ ಅವರೇ ಜಿಲ್ಲಾಧ್ಯಕ್ಷರಿದ್ರು ಮತ್ತು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಕೂಡ ಆದ್ರು. ಫಸ್ಟ್ ನಾವು ಬೇಸಿಕ್ ವರ್ಕ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಮತ್ತೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಏನು ಕಳೆದ ಬಾರಿ ನಾವು ಸೋತಿದೀವಿ, 51% ಬಿಜೆಪಿ ಅವರು ಮತಗಳನ್ನ ಗಳಿಸಿದ್ದಾರೆ, ನಾವು 45% ನಾವು ಮತವನ್ನ ಗಳಿಸಿದೀವಿ. ಸೊ ಈಗ ಅದನ್ನ ಯಾವ ವರ್ಗಗಳು ನಮ್ಮನ್ನ ಕೈ ಹಿಡಿದಿಲ್ಲ, ಯಾಕೆ ಇದು ಹಿನ್ನಡೆ ಆಗ್ತು, ಮತ್ತೆ ಏನೇನು ನಮಗೆ ಈ ಪಾರ್ಲಿಮೆಂಟ್ ಕ್ಷೇತ್ರ ಸೋಲೋದಕ್ಕೆ ಏನ್ ಕಾರಣಗಳು ಅಂತಕ್ಕಂಥದನ್ನ ನಾನು ಪರಿಶೀಲನೆ ಮಾಡ್ಬೇಕಾಗ್ತದೆ. ಇದು ಸತತವಾಗಿ 3 ವರ್ಷಗಳ ಕಾಲ ಗೊತ್ತು ಸರ್. ಈ ಪ್ರಕ್ರಿಯೆ ನಮ್ಮ MLA ಸಾಹೇಬ್ರು ಉತ್ತಲ್ ಕರ್ನೂಲ್ದವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ತಮಗೆ ಸ್ವಾಗತವನ್ನ ತಮ್ಮ ಪರವಾಗಿ ಬಯಸ್ತಾ ಇದ್ದೇನೆ. ಸೊ ಇದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆವರೆಗೂ ಕೂಡ ಈ ಒಂದು ಕೆಲಸ ಸಕ್ರಿಯವಾಗಿರುತ್ತೆ. ಈಗ ಇಡೀ ದೇಶದಲ್ಲಿ 11 ಕ್ಷೇತ್ರ ತಗೊಂಡಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಚಿತ್ರದುರ್ಗ ಸೋತಿದೀವಿ, ಮತ್ತೆ ಕೋಲಾರ ಸೋತಿದೀವಿ, ಅದನ್ನು ಕೂಡ ತಗೊಳ್ಬಹುದು ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನನಗೆ ಏನಪ್ಪಾ ನಮ್ಮ SC ಡಿಪಾರ್ಟ್ಮೆಂಟ್ ಹೆಮ್ಮೆ ಅಂತ ಹೇಳಿದ್ರೆ, AICC ಅವರು ನನಗೆ ಕಳೆದ ಬಾರಿ 9 ಕ್ಷೇತ್ರಗಳು ಜವಾಬ್ದಾರಿ ಕೊಟ್ಟಿದ್ರು. 5 ಪರಿಶಿಷ್ಟ ಜಾತಿ, 2 ಪರಿಶಿಷ್ಟ ವರ್ಗ ಮತ್ತು 2 ಹಿಂದುಳಿದ ವರ್ಗ ಅಂತ ಹೇಳಿ ನಾವು ಮಾಡ್ಕೊಂಡಿದ್ವಿ. ಪರಿಶಿಷ್ಟ ಜಾತಿದು ತಮಗ್ ಗೊತ್ತಿದೆ, ಇದು ರಾಯಚೂರು ಅಂಡ್ ಬಳ್ಳಾರಿ, ಮತ್ತೆ ಮೈಸೂರು ಮತ್ತೆ ಚಿಕ್ಕಬಳ್ಳಾಪುರ ಕೂಡ ನನಗೆ ಜವಾಬ್ದಾರಿ ಮಾಡಿದ್ರು. ಮೈಸೂರಲ್ಲಿ ಯತೀಂದ್ರ ಅವರೇ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು AICC ನಲ್ಲಿತ್ತು. ಕಡೆಗೆ ಅದನ್ನ ಒಕ್ಕಲಿಗ ಕಮ್ಯುನಿಟಿಯ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು. ಬೇರೆ ಕಡೆ ತಮಗೆ ಗೊತ್ತಿರುವ ಹಾಗೆ ಹಿಂದುಳಿದ ವರ್ಗಕ್ಕೆ ಬೇರೆ ಕಡೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇವತ್ತೇನು ನಮ್ಮ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಮೊದಲನೇದಾಗಿ ಹಿಂದೆ ಈಗ ಇರ್ತಕ್ಕಂಥ ಬಿಜೆಪಿ MP ಅವರು ಏನೇನು ಭರವಸೆಗಳನ್ನ ಕೊಟ್ಟಿದ್ರು ಅದನ್ನ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ರಾಜ್ಯದ ಇವರು ನಮ್ಮ ರಾಜು ಅಲ್ಗೂರು, ನಮ್ಮ ಜಿಲ್ಲಾ SC ಘಟಕದ ಅಧ್ಯಕ್ಷರಾದಂತ ಇವರು ಮತ್ತು ಶಾಸಕರುಗಳ ಮುಖಾಂತರ ನಾವು ಅದನ್ನ ಅವ್ರು ಕೊಟ್ಟಂತ ಭರವಸೆಗಳೇನು ಕೇಂದ್ರ ಸರ್ಕಾರದಿಂದ, ಮತ್ತೆ ಅವರು ಏನೇನು ಭರವಸೆ ಪೂರೈಸಿದ್ದಾರೆ ಅಥವಾ ಯಾಕೆ ಪೂರೈಸಿಲ್ಲ, ಜನಸಂಪರ್ಕದಲ್ಲಿದ್ದಾರ, ನಮ್ಮ ಅಭ್ಯರ್ಥಿ ಆಗಿದ್ದವರು ಜನಸಂಪರ್ಕದಲ್ಲಿದ್ದಾರ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಗಳು ಜನಸಂಪರ್ಕದಲ್ಲಿದ್ದಾರ. ಯಾಕೆಂತ ಹೇಳಿದ್ರೆ ಈಗೆಲ್ಲ ತಮ್ಗೆಲ್ಲ ಗೊತ್ತಿದೆ, ಇವತ್ತು ಯುವಕರುಗಳು ಈ ದೇಶದಲ್ಲಿ ಎಲ್ಲಾ ಚೆನ್ನಾಗಿದೆ, ನಮ್ಮ ಸುತ್ತಮುತ್ತ ನಮ್ಮ ದೇಶಗಳಲ್ಲಿ ಪಕ್ಕಪಕ್ಕದ ದೇಶಗಳಲ್ಲಿ ಯಾವುದೇ ತರದ ವಿದ್ಯಾರ್ಥಿಗಳು ದಂಗೆ ಎದ್ದು ಆ ಸರ್ಕಾರಗಳನ್ನೇ ಬುಡಮೇಲು ಮಾಡದಂತ ಪರಿಸ್ಥಿತಿ ಅಲ್ಲಾಗಿದೆ, ಇಲ್ಲ ಆಗಲ್ಲ ಅಂತ ಹೇಳಿ ಬಿಜೆಪಿ ಅವರು ಬಹಳ ಬೀಗ್ತಾ ಇದ್ರು. ಇವತ್ತು ಬಿಜೆಪಿ ಅವ್ರನ್ನ ಅವ್ರನ್ನು ಕೂಡ ನಾವು ಕೆಡಿತೀವಿ ಅನ್ನೋಂತ, ಅವ್ರನ್ನ ಕೆಳಗೆ ಇಳಿಸ್ತೀವಿ ಅಂತಕ್ಕಂಥ ಮಕ್ಕಳುಗಳು ಏನು ಇವತ್ತು ವಿದ್ಯಾರ್ಥಿಗಳು ಪ್ರತಿಜ್ಞೆ ಮಾಡಿದ್ದಾರೆ. ಇವತ್ತು ನೋಡಿ, ಕಳೆದ ಬಾರಿ CET ಮಾಡಿದ್ರು, ಇವತ್ತು ಅವರು ನೇರವಾಗಿ ಪ್ರಧಾನಮಂತ್ರಿಗಳ ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ. ಇವೆಲ್ಲ ಕೂಡ ದೇಶದಲ್ಲಿ ಈ ತರ ವ್ಯವಸ್ಥೆಗಳು ಇರುವಾಗ ಈ ದೇಶಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನೋದನ್ನ ನಾವು ಹೇಳ್ಬೇಕಾಗ್ತದೆ. ಯಾಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ತಳಮಟ್ಟದಿಂದ 100 ವರ್ಷಗಳ ಕಾಲ ಸ್ವತಂತ್ರ ಹೋರಾಟ ಮಾಡಿ ದೇಶದ ಜನರ ನಾಡಿನ ಮಿಡಿತಗಳನ್ನ ತಿಳ್ಕೊಂಡು, ನಾಡಿನ ನಾಡಿ ಮಿಡಿತಗಳನ್ನ ತಿಳ್ಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ್ದು. ಇವತ್ತವರೆಗೂ ಕೂಡ ಯಾವುದೇ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ಲಿಲ್ಲ. ಅವ್ರು ಹೇಳೋದು ಏನಪ್ಪಾ ಅಂದ್ರೆ, ಹೈವೇ ಮಾಡಿದೀವಿ, ಬ್ರಿಡ್ಜ್ ಮಾಡಿದೀವಿ, ರೈಲ್ ಬಿಟ್ಟಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾವ ಈಗ ಕಾಂಗ್ರೆಸ್ ಪಕ್ಷ ನಿಮ್ಗೆ ನರೇಗಾ ಅಂತ ಕಾರ್ಯಕ್ರಮ, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ 100 ದಿನಗಳ ಕಾಲ ನಾವು ಕೂಲಿಗಳನ್ನ ಕೊಡ್ತಕ್ಕಂಥದ್ದು. ಯಾವ ಒಬ್ಬ ಪ್ರಜೆನೂ ಕೂಡ ಹೋಗಿ ಬೇರೆಯವ್ರ ಹತ್ರ ಮನೆ ಬಾಗಿಲು ನಿಂತ್ಕೋಬಾರ್ದು, ಅವನು ಶ್ರಮ ಅವನು ಗ್ರಾಮಾಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೊಟ್ರೆ, ಇವತ್ತು ಅದನ್ನೆಲ್ಲ ಕಡಿತಗೊಳಿಸಿದ್ರು. 100 ದಿನ ಕಡಿತಗೊಳಿಸಿದ್ರು. ಅವ್ರು ಕೊಡ್ತಕ್ಕಂಥ ಕೂಲಿಗಳನ್ನ ಇದನ್ ಮಾಡಿದ್ರು. ಏನು ನಾವು
ರೈಟ್ ಟು ಫುಡ್ ಆಕ್ಟ್ ತಗೊಂಬಂದ್ವಿ. ಇವತ್ತು ಅದನ್ನ ನಮ್ಮ ಕಾರ್ಯಕ್ರಮ ಅಂತಾರೆ ತಂದವರು ಕಾಂಗ್ರೆಸ್ನವರು. ಏನು ಫುಡ್ ಈ ದೇಶದಲ್ಲಿ ಮೋದಿ ಅವರು ಫಸ್ಟ್ ಪ್ರಧಾನಮಂತ್ರಿ ಆದ ದಿವಸ ನಾನು ಟಿವಿ ನೋಡ್ತಾ ಇದ್ದೆ, 2ನೇ ಹಸಿರು ಕ್ರಾಂತಿ ಆಗ್ಬೇಕು ಅಂತ ಹೇಳಿ ಅವ್ರು ಪ್ರಮಾಣ ವಚನ ತಗೊಂಡ ತಕ್ಷಣ ಹೇಳಿದಂತ ಮಾತು, 2ನೇ ಹಸಿರು ಕ್ರಾಂತಿ ಅಂದ್ರೆ ಮೊದಲು ನೀವು ಮಾಡಿದ್ರ ಸ್ವಾಮಿ ಕಾಂಗ್ರೆಸ್ ಪಕ್ಷ, ಬಾಬು ಜಗಜೀವನ್ ರಾಮ್ನವರು ಆ ಹಸಿರು ಕ್ರಾಂತಿ ಮಾಡ್ಲಾಗಿ ಇವತ್ತು ಈ 140 ಕೋಟಿ ಜನ ಪ್ರತಿಯೊಬ್ಬರಿಗೂ ಕೂಡ ಊಟ ಸಿಗ್ತಾ ಇರ್ತಕ್ಕಂಥದ್ದು. ಅವ್ರು ಕೊಟ್ಟಂತ ಇವತ್ತು ಅವ್ರಿಗೆ ಬಾಬು ಜಗಜೀವನ್ ರಾಮ್ ಅವ್ರಿಗೆ ಹಸಿರು ಕ್ರಾಂತಿ ಹರಿಕಾರ ಅಂತಾನೆ ಬಿರುದು ಕೊಟ್ಬಿಡ್ತು ಈ ದೇಶ. ಸೊ ಎಲ್ಲ ಕಾರಣಗಳಿಂದ ಅವರು ಜನಪರವಾದಂತ ಕೆಲಸ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲ. ಕೊಟ್ಟಂತ ಭರವಸೆಗಳು ಯಾವ್ದನ್ನು ಕೂಡ ಭರವಸೆಗಳನ್ನ ಈಡೇರಿಸಿಲ್ಲ. ಈಗ ರಾಹುಲ್ ಗಾಂಧಿ ಅವರು ನನ್ನೇನು ಕೂಡ ಒಬ್ಬ ವಿದ್ಯಾರ್ಥಿ ಹೊಡೆದ್ರೆ ಅವ್ರು ಪೊಲೀಸ್ ಸ್ಟೇಷನ್ಗೆ, ಸಾಮಾನ್ಯ ಮನುಷ್ಯನಂತೆ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ಕೆಲಸವನ್ನ ಈ ದೇಶದ ಅತ್ಯುನ್ನತವಾದಂತ ಕಾಂಗ್ರೆಸ್ ಪಕ್ಷದಲ್ಲೂ ದೊಡ್ಡ ಮಟ್ಟದಲ್ಲಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಇವತ್ತು ನಮ್ಗೆ ಅವರೆಲ್ಲ ಪ್ರೇರಣೆ, ಇಲ್ಲಿ ಕೂತಿರೋ ಎಲ್ಲ ಕಾಂಗ್ರೆಸ್ಸಿಗರಿಗೆ ಎಲ್ಲರಿಗೂ ಕೂಡ ಏನಪ್ಪಾ ರಾಹುಲ್ ಗಾಂಧಿ ಅವರೇ ಹೋಗ್ತಾರೆ, ನಾನು ಇಲ್ಲಿ ಕೂತ್ಕೊಂಡು ಫೋನ್ ಮಾಡ್ತೀವಿ ನಾವು ಜನರ ಕಷ್ಟದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ. ಈ ತರದ್ದು ಚಿಂತನೆಗಳನ್ನ ಬದಲಾವಣೆ ಆಗ್ಬೇಕಾಗ್ತದೆ. ಇವತ್ತರೆಗೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಇದನ್ನ ಎದುರಿಸ್ತಿಲ್ಲ, ಒಂದು ಪತ್ರಿಕಾಗೋಷ್ಠಿ ಎದುರಿಸ್ತಿಲ್ಲ. ಮೋನಿ ಬಾಬಾ ಅಂದ್ರು ನಮ್ಮ ಮನಮೋಹನ್ ಸಿಂಗ್ ಸಾಹೇಬರಿಗೆ, ಅವ್ರು ಎಷ್ಟು ಪ್ರೆಸ್ ಮೀಟ್ ಮಾಡಿದ್ರು, ವಿದೇಶದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಇವತ್ತು ಇವರು ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಇವರು ಬರೋ ಅಂತ ಮಟ್ಟಕ್ಕೆ ಈ ದೇಶವನ್ನ ತಗೊಂಡೋಗ್ಬಿಟ್ಟಿದ್ದಾರೆ. ಸೊ ಎಲ್ಲಾ ಕಾರಣಗಳಿಂದ ನಾವು ಬಿಜಾಪುರದಲ್ಲಿ LDM, AICC LDM ಕಾರ್ಯಕ್ರಮ ಇದು. LDM ಅಂದ್ರೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಿಷನ್ ಅಂತ ಹೇಳಿ SC ST OBC ಮೈನಾರಿಟಿ ಈ 4 ವರ್ಗಗಳು ಜೊತೆಲಿ ಕೆಲಸ ಮಾಡ್ತದೆ. ಇವತ್ತು ನಾನು SC ಕಾಂಗ್ರೆಸ್ಸಿನ ಸಭೆಯನ್ನ ನಾನು ನಡೆಸ್ತಾ ಇದ್ದೀನಿ. ಈ ತಮ್ಮ ಇದಾದ್ಮೇಲೆ ಒಂದು ಪ್ರೊಟೆಸ್ಟ್ ಕೂಡ ಇದೆ. ಏನು ಒಬ್ಬ SC ನಾಯಕರಾಗಿರ್ತಕ್ಕಂಥ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಏನು ವ್ಯವಸ್ಥೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಈ ದೇಶವನ್ನ ಕಾಂಗ್ರೆಸ್ ಪಕ್ಷ IT-BTಗಳ ಮುಖಾಂತರ ರಾಜೀವ್ ಗಾಂಧಿ ಅವ್ರು ಕೊಟ್ಟಂತದನ್ನ ವರ್ಲ್ಡ್ ಅಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ರೆ ಇವರು ಹೋಮ ಹವನ ಮಾಡ್ತಾರೆ. ಒಬ್ಬ SC ಬಂದಂತ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ನೀವು ಈ ತರ ಮಾಡ್ತೀರಿ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ದಲಿತ ಅಸ್ಪೃಶ್ಯನ ಕಥೆ ಏನಾಗ್ತದೆ? ಸೊ ಅದ್ಯಾರೋ ನೀವು ಒಬ್ಬರನ್ನ ಮಾಡಿದ್ರಿ, ಆಂಧ್ರ ಪ್ರದೇಶ ಅವ್ರನ್ನ BJP ರಾಷ್ಟ್ರಾಧ್ಯಕ್ಷರು ಮಾಡ್ಕೊಂಡಿದ್ರಿ, ಅವ್ರಿಗೆ ನೀವೇ ಇರಿಸ್ತ್ರಿ. ಯಾರಾದ್ರೂ ಈ ಆಫೀಸ್ ಒಳಗೆ ಬಂದು ಇನ್ನೊಬ್ರು ನನ್ನ ಪಕ್ಷದವರು ಇದೆ, ಕಾಂಗ್ರೆಸ್ನವರು ಇದೆ, ಇಲ್ಲಿ ಬಂದು ಬೇರೆಯವ್ರು ಚಿತಾವಣೆ ಮಾಡಕ್ ಸಾಧ್ಯನಾ? ಇದು ಜಿಲ್ಲಾ ಕಾಂಗ್ರೆಸ್ ಆಫೀಸ್, KPCC ಕರ್ನಾಟಕದಲ್ಲಿ ಇರ್ಬೋದು. ಒಂದು ರಾಷ್ಟ್ರಾಧ್ಯಕ್ಷನಾಗಿರೋನ್ಗೆ ಅವ್ನ ಇಳಿಸಿದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ನೀವು ದುಡ್ಡು ಕೊಟ್ಟು ನೀವೇ ಇಡಿಸ್ಬಿಟ್ಟು ಅವ್ರನ್ನ ಅವಮಾನ ಮಾಡಿ ಒಬ್ಬ ದಲಿತನ ಆಚೆಗಡೆ ಕಳಿಸಿದ್ರಿ. ಇವತ್ತೊಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ SC ಪರಿಶಿಷ್ಟ ಜಾತಿಯವರು ರಾಷ್ಟ್ರಾಧ್ಯಕ್ಷರಾಗಿದ್ರೆ ನೀವು ಮಾಡ್ತಾ ಇರೋದೇನು? ಸೊ ಅವ್ರಿಗೆ ನೀವು ಹೋಮ ಹವನ ಮಾಡೋದ್ರ ಮುಖಾಂತರ ನೀವು ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ಇವತ್ತು ನಮ್ಮ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದಂತ ರಾಜೇಂದ್ರ ಲೋಣಿ ಅವರು, ಅದು ಮಲ್ಲಿಕಾರ್ಜುನ್ ಲೋಣಿ ಅವರು ಮತ್ತು ನಮ್ಮ ರಾಜು ಯಲ್ಗೂರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು LDM ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ನಮ್ಮ SC ಡಿಪಾರ್ಟ್ಮೆಂಟ್ಗೆ ಸಹಕಾರವನ್ನು ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ಕೇಳ್ತೀನಿ ಸರ್. ಸರ್ ಈಗ ಅಲ್ಲಲ್ಲ, ಹಣ ದುರುಪಯೋಗ ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು SCP-TSP ಸಮಿತಿಯ ಸದಸ್ಯನಾಗಿದ್ದೆ. ಏನು ನೇರವಾಗಿ ಅವರೇ ಹಣ ದುರುಪಯೋಗ ಆಗಿದ್ರೆ ಅದನ್ನ ನಾವು ಮಾಡ್ತೀವಿ, ಕ್ರಮ ತಗೊಂಡಿದ್ವಿ. ಹೋದ್ಸರಿ ನೀವು ಅನುಮಾನ ವ್ಯಕ್ತಪಡಿಸಿದ್ರಿ, ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ರಾಜೀನಾಮೆ ಕೊಟ್ರು. ಈಗ ಅವ್ರ ಮೇಲೆ ಯಾವುದೇ ತರದ ಅಪಾರ್ಥನೆಗಳು ಇಲ್ಲ. ನಮ್ಮ ನಾಗೇಂದ್ರ ಅವ್ರು ಸರ್, ಈಗ ಮೊನ್ನೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ನೀವು ಅದನ್ನ ರೈಟಿಂಗ್ ಅಲ್ಲಿ ಕೊಡಿ. ಸರ್ ನಾನು ಕೂಡ 8 ವರ್ಷ MLC ಇದ್ದೆ ಸರ್. ಅದರದೇ ಆದಂತ ರೀತಿ ನೀತಿಗಳಿದೆ. ನೀವು ಸ್ಪೀಕರ್ಗೆ ಲೆಟರ್ ಕೊಡಬೇಕು, ಸಭಾಪತಿಗಳಿಗೆ, ಅಲ್ಲಿ ಆ ಕಡೆ ಅಧ್ಯಕ್ಷರಿಗೆ ಲೆಟರ್ ಕೊಟ್ಟು ನೀವು ಸಬ್ಜೆಕ್ಟ್ ಸರ್ ಅದನ್ನ ಅಧಿಕಾರಿಗಳು ದುರುಪಯೋಗ ಮಾಡಿದ್ದು ಸತ್ಯ ಅಂತ ಹೇಳಿ ನಮ್ಮ ಪಕ್ಷನೂ ಕೂಡ ಹೇಳಿದೆ. ಅದಕ್ಕೆ ಅವ್ರು ರಾಜೀನಾಮೆ ಕೊಟ್ರು. ಈಗ ವಾಪಸ್ ಒಂದ್ ನಿಮಿಷ ಸರ್, ವಾಪಸ್ ಅದು ರಿಕವರಿ ಮಾಡಿದ್ದಾರೆ. ಎಲ್ಲ ದುಡ್ಡು ರಿಕವರಿ ಮಾಡಿ ಯಾರ್ಯಾರು ಅದನ್ನ ದುರುಪಯೋಗ ಮಾಡಿದ್ರು ಹಣವನ್ನ ಸರ್ಕಾರಕ್ಕೆ ಜಮಾ ಆಗಿದೆ. ಉಳಿದಂತ ಹಣವನ್ನು ಮಿಕ್ಕಿದ್ದನ್ನು ಕೂಡ ಯಾರು ದುರುಪಯೋಗ ಮಾಡಿದಾರೆ ಅವರಿಂದ ವಾಪಸ್ ತರ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಕ್ರಮ ಕೈಗೊಂಡಿದೆ. ಸರ್ ಖಂಡಿತ ಸರ್. ಈ ಗ್ರಾಮ ಪಂಚಾಯತಿನಲ್ಲಿ ಒಬ್ಬ PDO ಏನೋ ಮಾಡಿದ್ರೆ ನಮ್ಗೆ ಅದಕ್ಕೆ ನೀವು ಗ್ರಾಮೀಣಾಭಿವೃದ್ಧಿ ಸಚಿವರು ಕಾರಣ ಅಂದ್ರೆ ಆಗತ್ತಾ? ಯಾರು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದೇನ ಅವ್ರು ಯಾರು
ಕೇಳಿ ಅದು ಸರ್ ಯಾವ ಕಾಮಗಾರಿ ಅನುಮೋದನೆ ಆಗಲ್ಲ. ಹಾಗಾದ್ರೆ ಸಂಬಂಧಿತ ಸಚಿವ ಸಿಗ್ನೇಚರ್ ಇದೆ, ಸಂಬಂಧಿತ ಸಚಿವ ಗಮನಿಸಿದ್ರೆ ಇದೆಲ್ಲ ಹೆಂಗ ಆಗಕ್ಕೆ ಸಾಧ್ಯ? ನೋಡಿ ಸರ್, ಈಗ ವಾಲ್ಮೀಕಿ ನಿಗಮದಲ್ಲಿ MD ಇದ್ದಾರೆ. ಆ ಸರ್ಕಾರ ಏನ್ ಹಣ ಕೊಡ್ತದೆ ಅದಕ್ಕೆ MD ಜವಾಬ್ದಾರಿ, ಮಿನಿಸ್ಟರ್ ಅಲ್ಲ. ಮಿನಿಸ್ಟರ್ ಸರ್ಕಾರದಿಂದ ಮಾನ್ಯ ಹಣಕಾಸು ಸಚಿವರು ಸಚಿವಾಲಯದಿಂದ ಮಿನಿಸ್ಟರ್ ಬಿಡುಗಡೆ ಮಾಡ್ತಾರೆ. ಮಿನಿಸ್ಟ್ರು ನಿಮ್ಮ ನಿಗಮಗಳಿಗೆ ಮಾಡ್ತಾರೆ. ನಿಗಮದಲ್ಲಿ ಅವರು MDಗಳು ಅವರು ಇವರು ದುರುಪಯೋಗ ಮಾಡಿದ್ರೆ ಅದನ್ನ ಆದ್ರೂ ಕೂಡ ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಅವರು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು. ಅವ್ರು ರಾಜೀನಾಮೆ ಕೊಟ್ರು. ಭ್ರಷ್ಟಾಚಾರದ ನೈತಿಕ ಹೊಣೆ ಒಪ್ಪಿಕೊಂಡು ಆಗ್ಬೇಕಾಗುತ್ತೆ. ಅದು ನೈತಿಕ ಹೊಣೆ ಅಂದ್ರೆ ಏನು ನಿಮ್ಗೆ? ಸರ್ ಸರ್ ಒಂದ್ ನಿಮಿಷ ಕೇಳಿ ಭ್ರಷ್ಟಾಚಾರ ಆಗಿದ್ರೆ ಪ್ರತಿಯೊಂದಕ್ಕೂ ಯಾರು ಭ್ರಷ್ಟಾಚಾರ ನೀವು ಪ್ರೂವ್ ಮಾಡಿ ನಾಗೇಂದ್ರ ಅವ್ರ ಅಕೌಂಟ್ ಹಾಕೊಂಡಿದ್ರೆ ಅದ ಹಿಂದೆ ಹೌದು ಸರ್, ಹಿಂದೆ ಒಪ್ಕೊಂಡಿದ್ರು, ರಾಜೀನಾಮೆ ತಗೊಂಡ್ರು. ಈಗ ಅದು ಪ್ರೂವ್ ಮಾಡಿಲ್ವಲ್ಲ ಇವರು ಮಾಡಿ. ಈಗ ಅಪರಾಧ ಈಗ ಅವರು ನೀವು ಆಪಾದನೆ ಮಾಡಿದಿರ ಅಷ್ಟೇ, ಇಸ್ ನಾಟ್ ಯಾರು ಒಪ್ಕೊಂಡಿಲ್ಲ ಸರ್. ಅವಾಗ ಅದಕ್ಕೆ ರಾಜೀನಾಮೆ ತಗೊಂಡಿದ್ದವಾಗ ಹೌದು, ಅವ್ರ ಮೇಲೆ ಯಾವುದೇ ತರದ ಗುರುತರದಂತ ಆಪಾದನೆ ಇಲ್ಲ. ಈಗ ಮತ್ತೆ CBI ಮುಖಾಂತರ ಮಾಡ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವ್ರ ಮೇಲೆ CBI ಕೇಳಿ ಸರ್ ನೀವ್ ಹೇಳ ಸರ್ ನೋಡಿ, SIT ಸರ್ಕಾರ ರಚನೆ ಮಾಡಿತ್ತು. SIT ನೀವೇನ್ ಹೇಳಿದ್ರಿ? ಸಿದ್ದರಾಮಯ್ಯನವರು ಇನ್ವೆಸ್ಟಿಗೇಷನ್ ಅಂದ್ರಿ, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಅಂದ್ರಿ. SIT ರಿಪೋರ್ಟ್ ಬಂದಿಲ್ವಾ? ಯಾರಾದ್ರೂ ನಿಮ್ಮ ಮಾಧ್ಯಮದವ್ರನ್ನ ಕಣ್ ತಪ್ಪಿಸಿ ನಾವು ಆಮೇಲೆ ಇದಿದೆಯಲ್ಲ ಸರ್, ನಮ್ದು ಇದು ಆಡಿಟ್ AG ಆಡಿಟ್ ರಿಪೋರ್ಟ್ ಎಲ್ಲ ಕಡೆ ಬಂದ್ಬಿಡ್ತಿದೆ. ದೇರ್ ಇಸ್ ನೋ ಸೀಕ್ರೆಟ್. ಆಡಿಟ್ ರಿಪೋರ್ಟ್ ಅಲ್ಲಿ ಯಾರೇ ನೀವು ಮುಟ್ಲಿ ನಾನ್ ಮುಟ್ಲಿ ಯಾರು ಇಂಥವರೇ ಮುಟ್ಟಿದ್ದಾರೆ ಅಂತ ಆನ್ಯುವಲ್ ಆಡಿಟ್ ರಿಪೋರ್ಟ್ಸ್ AG ರಿಪೋರ್ಟ್ ಅಲ್ಲಿ ಪ್ರತಿಯೊಂದು ಬರುತ್ತೆ. ಆ AG ರಿಪೋರ್ಟ್ ತಗೊಂಡ್ಬಂದು ನೋಡಿ, ಓದಿ ನೀವೇನೆ ಮಾಧ್ಯಮದವರು. ಸರ್ ಯಾರು ನೋಡಿ ಸರ್, ಇದ್ರ ಬಗ್ಗೆ ನನ್ ಸಂಪೂರ್ಣವಾದಂತ ಮಾಹಿತಿ ಇದೆ. ಬೆಂಗಳೂರಿನ MG ರೋಡಿನ ಒಂದು ಯೂನಿಯನ್ ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಯಾವ್ದೇ ಇವ್ರ ಸಿಗ್ನೇಚರ್ ಯಾರ್ದಿದೆ ಏನಿದೆ ಎಲ್ಲ ತನಿಖೆಗಳು ನಡೀತಾ ಇದೆ, ರಿಪೋರ್ಟ್ ಕೂಡ ಆಗ್ತಾ ಇದೆ. ಅಲ್ಲಿ ನಾಗೇಂದ್ರ ಅವ್ರದ್ದು ಇದ್ರಲ್ಲಿ ನಾನು ಇಲ್ಲೇ ನಿಮ್ ಮುಂದೆ ಕುತ್ಕೊಂಡು ನಾನು ಹೇಳ್ತೀನಿ ಏನ್ ಹೇಳ್ಬೇಕು ಅದನ್ನ. ನಾಗೇಂದ್ರ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಇದ್ರಲ್ಲಿ, ಆಸ್ ಪರ್ ಮೈ ನಾಲೆಡ್ಜ್. ಹೇಳಿದ್ನಲ್ಲ ಸರ್, MDಗೆ ಒಂದ್ ನಿಮಿಷ ಕೇಳಿ. ಅದು MD ಕೈಗೆ ಹಣ ಹೋದ್ಮೇಲೆ ಅದು MD ಅವ್ರ ಜವಾಬ್ದಾರಿ. ನೀವು MD ಅವ್ರನ್ನ ಕೇಳ್ಬೇಕು, ನೀವು ಅಧಿಕಾರಿಗಳು ಕೇಳ್ಬೇಕು. ಅವತ್ತು ಹೌದು ಸ್ವಾಮಿ, ಈಗ ಚುನಾವಣೆ ಸಂದರ್ಭ ಹೌದು, ಅದು ಸರ್ಕಾರ, ಅದು ಕಾರ್ಯಾಂಗ ನ್ಯಾಯಾಂಗ ಕೇಳಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ 3 ಅಂಗಗಳಲ್ಲಿ ಅದು ಕಾರ್ಯಾಂಗಕ್ಕೆ ಇವರು ಏನು 4 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಅಸೆಂಬ್ಲಿ ಆಗುತ್ತೆ. ಹಣ ಬಿಡುಗಡೆ ಆದ್ಮೇಲೆ ಅವ್ರು ಇವ್ರಿಗೆ ಕೊಡ್ತಾರೆ ಕಾರ್ಯಾಂಗಕ್ಕೆ. ಈಗ ಅದಕ್ಕೇನಿರೋದು ನ್ಯಾಯಾಂಗದಲ್ಲಿ ಇದನ್ನ ನಡೀತಾ ಇರ್ತಕ್ಕಂಥದ್ದು. ತಾವು ಕೂಡ ಬೆಳಕು ಚೆಲ್ತಾ ಇದ್ರಿ, ವೆಲ್ಕಮ್ ಇಟ್ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಇವತ್ತಿಗೂ ಏನ್ ಅಷ್ಟು ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ವೇಣುಗೋಪಾಲ್ ಅವರಾಗ್ಲಿ, ನಮ್ಮ ಸಿದ್ದರಾಮಯ್ಯನವರಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ, ಹರಿಪ್ರಸಾದ್ ಅವರಾಗ್ಲಿ, ದೇರ್ ಆಲ್ ರೆಸ್ಪಾನ್ಸಿಬಿಲಿಟಿ. ನಮ್ಗೆ ಜನರ ಬಗ್ಗೆ ಯಾವ್ದನ್ನ ಹೇಗ್ ಮಾಡ್ಬೇಕು ಅನ್ನೋದು ನಮ್ಗೆಲ್ಲ ಪಕ್ಷಕ್ಕೆ ಜವಾಬ್ದಾರಿ ಇದೆ. ನಾಳೆ ನಾವು ಮುಖ ಹತ್ಕೊಂಡು ಓಟ್ ಕೇಳಕ್ಕಾಗತ್ತಾ ನಾವು ತಪ್ಪು ಮಾಡ್ಬಿಟ್ರೆ? ಸೊ ಪ್ರೂವ್ ಮಾಡಿ, ನೀವು 20% ಏನು ಪ್ರೂವ್ ಮಾಡ್ದೇನೆ ನೀವು ಬೀದಿಲಿ ನಿಂತ್ಕೊಂಡು ಜಗಳ ಮಾಡಿದ್ರೆ ಯಾರು ಆನ್ಸರ್ ಮಾಡಕ್ಕಾಗುತ್ತೆ? ಒಂದು ತೆರಿ ಬಟ್ಟೆ ಹಾಕೊಂಡ್ಬರ್ತೀರಿ, ಇನ್ನೇನೋ ಮಾಡ್ತೀರಿ, ಅಲ್ಲಿ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕೇಳಲ್ಲ. 11 ಕ್ಷೇತ್ರಗಳಲ್ಲಿ SC ಆಗಿ ಮಾಡಿದ್ದಾರೆ. ಯಾಕಂದ್ರೆ ಸೋತು ಬಗ್ಗೆ ಅವಲೋಕನ ಮಾಡಕ್ ಬಂದಿದೆ. ಹೌದು ಸರ್, ಚುನಾವಣೆಯಾಗಿ 2.5 ವರ್ಷ ಹೋಗಿತ್ತು ಅಲ್ಲಿ, ಇನ್ನೂವರೆಗೆ ಅವಲೋಕನ ಮಾಡಕ್ ಆಗಿಲ್ಲ. ಯಾಕೆ ಸರ್? ಇಲ್ಲ, ಇದು ಆಕ್ಚುಲಿ ಎರಡನೇದು ಆರೋಪ ಏನಿರ್ತೈತಿ, ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಲ್ತಾನೆ, ಕಾಂಗ್ರೆಸ್ನವರೇ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ಸೋಲಿಸ್ತಾರೆ ಅನ್ನುವಂತ ಆರೋಪ ಐತಿ. ಅಂದ್ರೆ ಅವರು ಸುಮ್ಮನೆ ಹೆಸರಿಗೆ ಕೆಲಸ ಮಾಡ್ತಾರೆ, ಇಲ್ಲಿ ಕಾಂಗ್ರೆಸ್ನವರೇ ಹೋಗ್ತಾರೆ. ಇಷ್ಟೆಲ್ಲ ಅವರು ಇಷ್ಟೆಲ್ಲ ಆದ್ರೂ ಕೂಡ ನಿಮ್ ಗಮನಕ್ಕೆ ಬಂದಿಲ್ಲ, ಏನು ಮಾಡಕ್ಕಾಗಿಲ್ಲ. ಇಲ್ಲ ಎಲ್ಲ ಸರ್, ಎಲ್ಲಾದ್ರಲ್ಲೂ ಗಮನ ಇದೆ. ನಾನು ಕೂಡ ಬೆಂಗಳೂರು ಡಿವಿಷನ್ ಅಲ್ಲಿ ಸತ್ಯಶೋಧನಾ ಸಮಿತಿನಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಬೆಂಗಳೂರು ಡಿವಿಷನ್ ಇರ್ತಕ್ಕಂಥ ಎಲ್ಲಾ ಸಂಸದರನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ಗಳನ್ನೆಲ್ಲ ಭೇಟಿ ಮಾಡಿದ್ವಿ. ಇಲ್ಲೂ ಕೂಡ ಅದನ್ನ ಕೆಲಸ ನಡೆದಿದೆ. ನೀವ್ ಹೇಳಿದ್ರಲ್ಲ LDMದು, ಆಕ್ಚುಲಿ ಮೊದಲನೇ ಸ್ಟೇಜ್ ಅಲ್ಲಿ 4 ರಾಜ್ಯ ತಗೊಂಡ್ರು, ಸೆಕೆಂಡ್ ಸ್ಟೇಜ್ ಅಲ್ಲಿ ನಮ್ದು ತಗೋಬೇಕಿತ್ತು. 4 ರಾಜ್ಯಗಳು ತಗೊಂಡ್ರು. ಎರಡನೇದ್ರಲ್ಲಿ SC ಡಿಪಾರ್ಟ್ಮೆಂಟ್ ಗೆ ನಮ್ಗೆ ಕೊಡ್ಬೇಕಿತ್ತು, ಕೊಡ್ಲಿಲ್ಲ ಅವರು. ಯಾಕೋ ನಮ್ಮ SC ಡಿಪಾರ್ಟ್ಮೆಂಟ್ ಗೆ ಅವರು ಬೇರೆ ತರ ಹೋಗ್ಬೇಕು ಅಂತ ಏನೋ ತೀರ್ಮಾನ ಮಾಡ್ಲಿಲ್ಲ. ಇಡೀ ದೇಶದ
ಏನು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದು ನಂಬರ್ 1. ಏನು ಸತ್ಯಶೋಧನಾ ಸಮಿತಿನಲ್ಲಿ ನೀವು ಕೇಳೋ ಪ್ರಶ್ನೆಗೆ ನಾವು ಮಾಡಿದೀವಿ ಸರ್. ಈ ಸೋಲಿನ ಅವ್ರಿಗೊಂದು ಚೇರ್ ಕೊಟ್ರಿ, ಬಾರಮ್ಮ ಈ ಕಡೆ. ಈ ಸೋಲನ್ನ ಅವಲೋಕನ ಮಾಡಿ ಎಲ್ಲ ಆಗಿದೆ ಸರ್, ಸತ್ಯಶೋಧನಾ ಸಮಿತಿಲೂ ಆಗಿದೆ. ಇದನ್ನ ನಾವು ಒಂದು ತಗೊಂಡಿದೀವಿ, ನಾವು ಟ್ರಯಲ್ ಆಗಿ ತಗೊಂಡಿದೀವಿ. ನೆಕ್ಸ್ಟ್ ಇದರಲ್ಲಿ ಬೇರೆ ಈಗ ನಾವು ಇನ್ನ 3 ಸೀಟ್ ಸೋತಿದೀವಿ, ಚಿತ್ರದುರ್ಗ ಅಂಡ್ 2 ವರ್ಷ ಆದ್ಮೇಲೆ ನಿಮ್ಮ ಕೋಲಾರ. ಬಿಜಾಪುರ ಜಿಲ್ಲೆ ಸುಟ್ಟಿದ್ದು ಏನ್ ಕಾರಣ ಅಂತ ನಿಮ್ಗೆ ಕನಿಷ್ಠ ಒಂದು ಏನಾದ್ರು ಗೊತ್ತಾಗಿರ್ಬೇಕು. ಯಾಕೆ ಸತ್ಯಶೋಧನಾ ಸಮಿತಿನಲ್ಲಿ ಆಗಿದೆ ಸರ್, ಎಲ್ಲ ಆಗಿದೆ. ಇಲ್ಲ ಅದು ಅಲ್ಲಲ್ಲ ಅದ್ರದ್ದು ಯಾಕೆಂದ್ರೆ ನಾನು ಬೆಂಗಳೂರು ಡಿವಿಷನ್ ಅಲ್ಲಿ ಇದ್ದೆ, ಅಲ್ಲೇ ಇದೆಲ್ಲ ಸೀಟ್ ಲಾಸ್ಟಲ್ಲಿ ಕೂತ್ಕೊಳ್ಳಮ್ಮ. ಬೆಂಗಳೂರಲ್ಲಿ ಸತ್ಯಶೋಧನಾ ಸಮಿತಿ ಕಮಿಟಿ ನಾನಿದ್ದೆ ಸರ್. ಅಲ್ಲಿ ಎಲ್ಲ ನೇರ 1 to 1 MP ಕ್ಯಾಂಡಿಡೇಟ್ಗಳನ್ನೇ ಮಾತಾಡಿದೀವಿ. ಇಲ್ಲಿ ನಮ್ಮ ರಾಜು ಅಲ್ಗೂರ್ ಸಾಹೇಬ್ರು ಏನು ರಿಪೋರ್ಟ್ಸ್ ಹೇಳಿದಾರೋ ಏನ್ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ. ಈಗ ನಾನೇ ಇಲ್ಲಿರೋದ್ರಿಂದ ನಮಗ್ ಗೊತ್ತಾಗ್ತದೆ. ನನಗೆ ಮುಂದಿನ ದಿನದಲ್ಲಿ ಎಲ್ಲಾ ರಿಪೋರ್ಟ್ ಪ್ರತಿಯೊಂದು ಬ್ಲಾಕ್ ಹೋಗ್ತೀವಿ, ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ತೀವಿ. ಮತ್ತೆ ಇದು SC ಕ್ಷೇತ್ರ ಆದ್ರಿಂದ ನಾವು ಇದನ್ನ ಈ ಸರಿ ನಾವು ಅದನ್ನೆಲ್ಲ ಸರಿಪಡಿಸಿ ಮುಂದಿನ ದಿನದಲ್ಲಿ ಯಾವ ರೀತಿ ಗೆಲ್ಬೇಕು ಅನ್ನೋದನ್ನ ನಾವು ವ್ಯವಸ್ಥೆ. ಈಗ ಇಲ್ಲಿ ಅವರಿಗೆ ಅವಮಾನ ಆಯ್ತು ಅಂತ ಹೇಳಿ ನಿಮ್ಮ ಪಕ್ಷದಿಂದ ಅಥವಾ ನಿಮ್ಮ ಘಟಕದಿಂದ ಈಗ ಮಾಡ್ತಾ ಇದೀವಿ ಸರ್. ಇಷ್ಟು ದಿವಸ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ವಿ. ಅಲ್ಲಲ್ಲ, 1 ನಿಮಿಷ, ಬೇರೆ ಜಿಲ್ಲೆಗಳು ಮಾಡ್ತಿದ್ದು ಅದು. ಹೌದು ಸರ್, ಹೌದು. ಅಲ್ಲಲ್ಲ, ಈಗ ಏನಾಗಿದೆ ಸರ್, ಬೆಂಗಳೂರಲ್ಲಿ KICC ಕಾರ್ಯಕ್ರಮಗಳು ನಮ್ಗೊಂದು ದಿವಸನೂ ಟೈಮ್ ಇಲ್ಲ. ಇಲ್ಲ, ನಾವೇ ರಿಕ್ವೆಸ್ಟ್ ಮಾಡಿದ್ವಿ, ನಾವು ಬಂದು ಸೇರ್ಕೊಳ್ತೀವಿ. 1 ನಿಮಿಷ ಸರ್, LDM ಇಂದ ನಿಮ್ ಜಿಲ್ಲೆ ಅಲರ್ಟ್ ಮಾಡಿದ್ದಾರೆ ನನಗೆ, ದಯಮಾಡಿ ನಾವು ಬರ್ತೀವಿ, ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಅವ್ರಿಗೆ. ರಿಕ್ವೆಸ್ಟ್ ಅಲ್ಲ, ಡೇಟ್ ಅನ್ನ ಮುಂದೆ ಮಾಡಿಬಿಡ್ಬೇಡಿ, SC ಘಟಕದಿಂದನೇ ನಾವು ಮಾಡೋಣ ಒಂದು ಶಕ್ತಿ. ಸರ್ ಸಭೆಗಳು ಅಲ್ಲ ನೋಡಿ ಸರ್, AICC KPCC ಕೊಟ್ಟಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ಕೂಡ ನಾವೆಲ್ಲಾ ಕೆಲಸಗಳು, ಮೀಟಿಂಗ್ಗಳು, ಸಭೆಗಳು ಆಯೋಜಿಸಿದೀವಿ. ಸಾಕಷ್ಟು ಏನೇನ್ ಮಾಡಿದ್ರಿ ಮೀಟಿಂಗ್ಗಳೆಲ್ಲ ಹೇಳ್ರಿ. 1 ನಿಮಿಷ, ಅವರೇ ಹೇಳ್ತಾರೆ ಕೇಳಿ. ನಾವು ಪ್ರತಿ ತಿಂಗಳದಾಗ ಮೀಟಿಂಗ್ ಕರೆದಿದ್ವಿ. ಆಮೇಲೆ ನಾವು ಎಲ್ಲಾ ಪ್ರತಿ ಬ್ಲಾಕ್ ಮೀಟಿಂಗ್ ಮಾಡಿದ್ವಿ. ಪ್ರತಿ ಬ್ಲಾಕ್ ಸರ್ ಯಾರು ಬ್ಲಾಕ್ ಹೋಗಿ ಮೀಟಿಂಗ್ ಮಾಡಿಲ್ಲ. ಎಲ್ಲಾ ಬ್ಲಾಕ್ ಬಾಗೇವಾಡಿ, ಜಡ್ಚಣ, ಇಂಡಿ, ಆಮೇಲೆ ಸಿದಿಗೆ, ದೇವರಿಪ್ರಿಗೆ ಎಲ್ಲಾ ಕಡೆಗೂ ಕೂಡ ಹೋಗಿ ಅಲ್ಲಿ ಬ್ಲಾಕ್ ನ ಅಧ್ಯಕ್ಷರು ಕರೆಸಿ, ಪದಾಧಿಕಾರಿಗಳು ಕರೆಸಿ, ಮತ್ತು ಮೇನ್ಬಾಡಿ ಬ್ಲಾಕ್ ಅಧ್ಯಕ್ಷರು ಕರೆಸಿ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಅಲರ್ಟ್ ಮಾಡಿ ನಮ್ಮ SC ಘಟಕವನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ನಾವು ಮ್ಯಾಕ್ಸಿಮಮ್ ಮಾಡಿದ್ವಿ ಸರ್. ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಒಂದೇ ಕಮ್ಯುನಿಟಿ ಕೊಡಂಗಿಲ್ಲ, ಹಂಚಿಕೆ ಇಲ್ಲ, ಆತರ ಆಗಿದೆಯಾ? ಇಲ್ಲ, ಆಗಿಲ್ಲ ಅಂದ್ರೆ ಮಾಡ್ತೀವಿ ಸರ್. ಈಗ ನೋಡಿ, ಎಕ್ಸಾಂಪಲ್ ನಮ್ಮ ಮೈಸೂರು ಚಾಮರಾಜನಗರಕ್ಕೆ ಬಂದ್ರೆ ಅಲ್ಲಿ ವಲಯ ಸಮಾಜದವರು ಇರ್ತಾರೆ, ಈ ಕಡೆ ಎಲ್ಲ ಬಂದ್ರೆ ಮಾದಿಗ ಸಮಾಜ ಇರ್ತಾರೆ. ಅದಕ್ಕೇನೆ ಇಡೀ ರಾಜ್ಯದಲ್ಲಿ 40 ಜಿಲ್ಲಾ ಕಾಂಗ್ರೆಸ್ ಇದೆ, 396 ಬ್ಲಾಕ್ ಕಾಂಗ್ರೆಸ್ ಕಮಿಟಿಗಳಿದೆ. ಒಂದು ಕ್ಷೇತ್ರಕ್ಕೆ 2 ಬ್ಲಾಕ್ ಖಂಡಿತ ಬರುತ್ತೆ, 3-4 ಇರ್ತಕ್ಕಂಥದ್ದು ಇದಾವೆ. ನಾವು ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, 2 ಬ್ಲಾಕ್ ಇದ್ರೆ ಒಂದು ಜಾತಿಗೆ ಒಂದು, ಇನ್ನೊಂದು ಜಾತಿಗೆ ಒಂದು, ಮತ್ತೆ ಈಗಲೇ ಕೂಡ್ಲೆ ಒಂದಂತೂ ಚೇಂಜ್ ಮಾಡ್ಕೊಡಿ ಅಂತೇಳಿ ನಾನು ಆದೇಶ ಮಾಡಿದ್ದೀನಿ. ಯಾವ ರಿಪೋರ್ಟ್ ಸರ್? ಇಲ್ಲ, ಇದ್ರದ್ದು ಸರ್, ಇದು 3 ವರ್ಷದ ಪ್ರಕ್ರಿಯೆ. ಇದು ಇವತ್ತು ಈಗ ಏನ್ ನಾವು ಸ್ಟಾರ್ಟ್ ಮಾಡಿದೀವಿ, ಈಗ 11 ರಾಜ್ಯಗಳು 11 ಪಾರ್ಲಿಮೆಂಟ್ ಕ್ಷೇತ್ರ ಕೊಟ್ಟಿದಾರಲ್ಲ, ನೆಕ್ಸ್ಟ್ ಪಾರ್ಲಿಮೆಂಟ್ ವರ್ಗು ನಾವು ಇದನ್ನ ಮಾಡ್ತೀವಿ ಸರ್. ಮತ್ತೆ 2 ಕ್ಷೇತ್ರ ಇದೆ ನಮಗೆ, ಕೋಲಾರ ಮತ್ತೆ ಚಿತ್ರದುರ್ಗ. ಅದನ್ನ ಕೊಟ್ಟರೆ ಅದನ್ನು ಮಾಡ್ಕೊಡ್ತೀವಿ ನಾವು. ಈಗ ಸದ್ಯಕ್ಕೆ ಬಿಜಾಪುರ ಕೊಟ್ಟಿದ್ದಾರೆ. 3 ವರ್ಷ ಅಲ್ಲ, 1 ನಿಮಿಷ, ಅಲ್ಲಲ್ಲ, ಈ ಸಮಿತಿ 3 ವರ್ಷದವರೆಗೂ ಕೂಡ ಲೈವ್ ಆಗಿರುತ್ತೆ. ಅದನ್ನ ಲೈವ್ ಆಗಿ ಇಟ್ಕೊಳ್ತೀವಿ. ಮುಂದಕ್ಕೆ ಈಗ ಯಾರನ್ನ ಸಕ್ರಿಯರಿಲ್ಲ ಅವ್ರು ತೆಗಿತೀವಿ. ಮತ್ತೆ ಯುವಕರುಗಳಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಈ ಒಂದು ಮನುವಾದಿ ಬಿಜೆಪಿಯನ್ನ ಖಂಡಿಸುವುದಕ್ಕಾಗಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಧರ್ಮಸೇನ ಅವರೇ, ಜಿಲ್ಲಾ ಅಧ್ಯಕ್ಷರೇ, ಜಿಲ್ಲೆಯ ವಿವಿಧ ಮೋರ್ಚಾಗಳ ವಿವಿಧ ಎಲ್ಲ ಅಧ್ಯಕ್ಷರುಗಳೇ, ಬಂಧುಗಳೇ, ನಾವು ಸ್ವತಂತ್ರತೆಯನ್ನ ಪಡೆದು 80 ವರ್ಷವಾಯಿತು. 80 ವರ್ಷದ ಹಿಂದಿನ ಇತಿಹಾಸ ನಾವು ಏನಾದ್ರೂ ತೆಗೆದುಕೊಂಡು ನೋಡಿದರೆ ಬಹುಶಃ ನಾವು 200 ವರ್ಷ ನಮ್ಮನ್ನ ಕ್ರಿಶ್ಚಿಯನ್ರು ಅಂದ್ರೆ ಬ್ರಿಟಿಷರು ಆಳಿದ್ದಾರೆ. 120 ವರ್ಷ ಬೇರೆ ಬೇರೆ ಜನಾಂಗಗಳನ್ನು ನಮ್ಮನ್ನ ಆಳಿವೆ.
ಯಾಕೆ ಈ ಹಿನ್ನೆಲೆ ಹೇಳಕತ್ತೀನಪ್ಪ ಅಂದ್ರ ಇವ್ರಿಗಿನತನ ಈ ದೇಶದಲ್ಲಿರ್ತಕ್ಕಂತ ಘನ ಸರ್ಕಾರ ಕಣ ತೆರಿಬೇಕು, ಗುಲಾಮಗಿರಿಗೆ ಮತ್ತೆ ನಮ್ಮನ್ನೆಲ್ಲರನ್ನ ತಳ್ಳುವಂತ ಕುತಂತ್ರ ಇವತ್ತ ಭಾರತೀಯ ಜನತಾ ಪಾರ್ಟಿ ಮಾಡ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಯಾಕಂದ್ರ ಇವತ್ತು ರಾಷ್ಟ್ರೀಯ ನಾಯಕರಾದಂತಹ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಳದಲ್ಲಿ ಭಾಷಣ ಮಾಡಿ ಹೋದ ನಂತರ ಶುಚಿಗೊಳಿಸುವುದಕ್ಕೋಸ್ಕರ ಜೊತೆಗೆ ಇವತ್ತು ಅವರು ತಮ್ಮ ಯಜ್ಞ ಯಾಗಾದಿಗಳನ್ನ ಮಾಡುವುದಕ್ಕೋಸ್ಕರವಾಗಿ ಈ ಘನ ಉದ್ದೇಶ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ಮೋದಿ ಸರ್ಕಾರ ಈ ಕಾರ್ಯವನ್ನ ಮಾಡಿದೆ. ನಾನ್ ಕೇಳಕ್ ಬಯಸ್ತೇನಲ್ಲ ಮೋದಿ ಅವರಿಗೆ, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುತ್ಸದ್ದಿ ರಾಜಕಾರಣಿಗಳು, ಜೊತೆಗೆ 9 ಬಾರಿ ಇಲ್ಲಿ MLA ಆಗಿ 2 ಬಾರಿ ಸಂಸತ್ ಸದಸ್ಯರಾಗಿ, ಜೊತೆಗೆ ಇವತ್ತು ರಾಜ್ಯ ಸಂಘಟನೆಯ AICC ಅಧ್ಯಕ್ಷರು ಅದಾರ. ಇಂಥವ್ರು ಭಾಷಣ ಮಾಡಿದ ವೇದಿಕೆಯನ್ನ ಶುಚಿಗೊಳಿಸ್ತೀವಿ ಅಂತ ಹೇಳ್ತಾರೆ. ಇವ್ರಿಗೆ ನಾಚಿಕೆ ಬರ್ಬೇಕು ನನ್ನ ದೃಷ್ಟಿಯೊಳಗ. ಯಾಕೆ ನಾಚಬೇಕಪ್ಪ ಅಂದ್ರ ಇಷ್ಟು ವರ್ಷ ಗುಲಾಮಗಿರಿ ಅನುಭವಿಸಿದಂತ ನಾವು ಈ ಗುಲಾಮಗಿರಿ ಆಗ್ಲಕ್ ಕಾರಣ ಅಂದ್ರೆ ಜಾತಿನೇ ಮುಖ್ಯ ಕಾರಣ. ಯಾಕಂದ್ರ ಈ ಏನವ್ರು ಹೇಳಿದ್ರು ಹ್ಯಾಂಗಪ್ಪ ಅಂದ್ರ 4 ವರ್ಣಗಳನ್ನ ಮಾಡಿ, ಆ 4 ವರ್ಣಗಳನ್ನ ಇಲ್ಲೇನು ಹೇಳುವ ಅವಶ್ಯಕತೆ ಇಲ್ಲ, 4 ವರ್ಣಗಳನ್ನ ಮಾಡಿ ನಮ್ಮನ್ನ ದುರಾಡಳಿತೆಯಿಂದ ದಲಿತ ವರ್ಗವನ್ನ ಪಾದದಲ್ಲಿ ಹುಟ್ಟಿವಿ ಅನ್ನುವಂತ ಉದ್ದೇಶ ಇಟ್ಕೊಂಡು, ಪಾದನೂ ಅಲ್ಲ ಮತ್ತ ಶೂದ್ರರಂದ್ರೆ ಇಲ್ಲಿ ಇರ್ತಕ್ಕಂತ ಎಲ್ಲಾ ಲಿಂಗಾಯತ್ ಜನ ಶೂದ್ರರಾಗ್ತಾರೆ. ನಾವಂತೂ ಲೆಕ್ಕಕ್ಕೆ ಇಲ್ಲ, ದಲಿತರಂತೂ ಲೆಕ್ಕಕ್ಕೆ ಅಸ್ಪೃಶ್ಯರು ನಾವು, ಊರು ಹೊರಗಿರುವಂತ ಜನ. ಇದರಿಂದ ಏನಾಗೈತಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರ ಭಾಗ ಮಾಡಿ ಹಂಗ ನಮ್ಮನ್ನ ಆಳಿ ಅನ್ಯಾಯವನ್ನ ಮಾಡಿ 200 ವರ್ಷ ಗುಲಾಮಗಿರಿಯಲ್ಲಿ ವರ್ಷದಲ್ಲಿ ಮೋದಿ ಸರ್ಕಾರ ನಮ್ಮನ್ನ ಗುಲಾಮಗಿರಿಗೆ ಮತ್ತೆ ತಳ್ಳಲಿಕ್ಕೆ ಅವಶ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರ ಯಾವ ವ್ಯಕ್ತಿ ಬಳಿ ಶಕ್ತಿ ಇದೆ, ಯಾವ ವ್ಯಕ್ತಿ ಜಾಣ್ಣಿದ್ದಾರೆ, ಯಾರು ಮೌನಿ ಬಾಬಾ ಅಂತ ಹೇಳಿ ಮನಮೋಹನ್ ಸಿಂಗ್ರು, ನಮ್ಮ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ರು ಏನು ಎಲ್ಲರನ್ನ ಸಮಾನತೆ ದೃಷ್ಟಿಯಿಂದ ಕರ್ಕೊಂಡು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಮುಖಾಂತರ ನಮ್ಮೆಲ್ಲರನ್ನು ಒಗ್ಗೂಡಿಸಿ ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು, ಮುಂದುವರೆದವರು ಎಲ್ಲರನ್ನ ಜೊತೆ ಕರೆದುಕೊಂಡು ಹೋಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ ತನ್ನ ಸ್ಥಾಪನೆಯನ್ನ ಮಾಡ್ತದೆ. ನಿಶ್ಚಿತವಾಗಿಯೂ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದ್ರ, ನೀವು ಬ್ರಿಟಿಷ್ ಪಾಲಿಸಿಯಿಂದ ಹುಟ್ಟಿದಂತವ್ರು, ನೀವು ಆ ಬ್ರಿಟಿಷ್ ಪಾಲಿಸಿ ಏನ್ ಮಾಡ್ತಾರ ಅದೇ ಪ್ರಕಾರ ತಾವು ನಮ್ಮಲ್ಲಿ ಜಾತಿಗಳಲ್ಲಿ ಭಿನ್ನಮತ, ಧರ್ಮದಲ್ಲಿ ಒಡೆದು ಆಳುವ ನೀತಿಯನ್ನ ನೀವು ಏನ್ ಮಾಡಾಕತ್ತೀರಿ ಭಾರತೀಯ ಜನತಾ ಪಾರ್ಟಿಯವರು, ಇದು ಸರಿಯಲ್ಲ. ಮುಂದೊಂದ್ ದಿವಸ ಇನ್ನು ಕೆಲವು ದಿವಸದಲ್ಲಿ ಗುಲಾಮಗಿರಿಗೆ ಹೋಗುವಂತ ಕೆಲಸ ಮಾಡ್ತೀರಿ. ಇದನ್ನ ಮಾಡಬಾರದು ಅಂತ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಕೇಳ್ಕೊಂಡು ಇವತ್ತ ಅವರು ಮಾಡುವಂತ ಕಾರ್ಯಗಳನ್ನ ನೋಡಿದ್ರ ಮನುಷ್ಯರು ಈ ತರ ಈ 21ನೇ ಶತಮಾನ ದಾಟಿ ಬಂದೀವಿ. 21ನೇ ಶತಮಾನದಲ್ಲಿ ಇಂಥ ಜನಾಂಗ ಆಗಲ್ಲಪ್ಪ ಅಂತ ನಮಗ ಅನಿಸ್ತೈತಿ. ಯಾಕಂದ್ರ ಇನ್ನ ಕ್ರೂರ ಪ್ರಾಣಿಗಳು ಈ ರಾಷ್ಟ್ರಪತಿ ಆದಂತ ಮುರ್ಮು ಅವರಿಗೂ ಅನ್ಯಾಯ ಮಾಡ್ಯಾರ. ಇವರು ಸಂಸತ್ತನ್ನ ಅವರಿಂದ ಉದ್ಘಾಟನೆ ಮಾಡಿಸ್ಬೇಕಾಗಿತ್ತು, ಆದ್ರ ಆ ಉದ್ಘಾಟನೆಯನ್ನ ಮಾಡದೆ ಆ ಹೆಣ್ಣು ಮಗಳಿಂದ, ಒಬ್ಬ ದಲಿತ ಹೆಣ್ಣು ಮಗಳಿಂದ ಇವರು ಉದ್ಘಾಟನೆ ಮಾಡಿಸೋದು ಆಗ್ತೈತಿ ಅಂತ ಹೇಳಿ ರಾತ್ರಿನೇ ಮೋದಿನೇ ಉದ್ಘಾಟನೆ ಮಾಡ್ಯಾನ. ಲೆಕ್ಕ ಹಾಕ್ರಿ ನೀವು. ಇಂಥ ದುಷ್ಟ ಸಂಗತಿಗಳನ್ನೆಲ್ಲವನ್ನ ಕಲೆಕ್ಷನ್ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋರಾಟಕ್ಕಿಳಿದಿದೆ. ಮುಂಬರುವಂತ ದಿನದಲ್ಲಿ ಎಚ್ಚರಿಕೆ ಮಾತುಗಳನ್ನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಒಂದು ವೇಳೆ ಇದೇ ಮುಂದುವರಿತು ಅಂದ್ರ ನಿಮ್ಮನ್ನು ಸಹಿತ ಬ್ರಿಟಿಷರಿಗೆ ಹ್ಯಾಂಗ್ ಓಡಿಸಿ ನಾವು ಇವತ್ತು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.